ರೀ ಮಾಲೂರು ತಾಲೂಕು ರೀ ಇದು. ಮಾಲೂರು ತಾಲೂಕು ಇದು ಮಾತಾಡ್ಕೊಂಡೆ 28ಗೂ MLA ಆಗ್ತೀವಿ ನಾವು. ಬರ್ದಿಟ್ಕೊಳ್ರಿ. ನಮ್ಮ ಸ್ಟೈಲಿ ರೀತಿ ಮಾಲೂರು ತಾಲೂಕು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರ್ರಿ. ಇದೆ ಅವರು ಪ್ರಚಾರಕ್ಕೋಸ್ಕರ ಈ ರೀತಿ ದಾಖಲೆ ಇಟ್ಕೊಂಡು ಹೊರಡ್ತಾ ಇದ್ದಾರೆ. ಯಾರೇ ಬರಲಿ ನಾವು ದುಡಿಮೆ ನಾವೇ ಕಳಿಸ್ತೀವಿ ಅಂತ 100% ಗೋಮಾಳ ಮುಕ್ತ ಮಾಲೂರು ಮಾಡ್ಬೇಕು. ನೀವು ಬಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಮುಕ್ತ ಮಾಲೂರು, ಭ್ರಷ್ಟಾಚಾರದ ಕೂಪ ಮಾಲೂರು ಇವೆಲ್ಲ ಆಗ್ತದೆ. 28ಕ್ಕೆ ಜನ ನಿರ್ಧಾರ ಮಾಡ್ತಾರೆ. ನಾನೇ ಗೆಲ್ತೀನಿ ನೀವೇ ಗೆಲ್ತೀನಿ ಅಂತ ಹೇಳ್ಕೊಂಡು ನಿಮ್ಗೆ ಏನಾಗ್ಬಿಟ್ಟದೆ, ಇವ್ರಿಗೆ ಒಂದು ಸೈಕಲಾಜಿಕಲ್ ಫೀಲಿಂಗು. ಪ್ರತಿ ಸಲ ನಾನೇ ಗೆಲ್ತೀನಿ ಅಂತ ಹೇಳಿದ್ರೆ ಗೆದ್ಬಿಡ್ತೀನಿ ಅಂತ. ಅದಾಗಲ್ಲ. ಯಾವಾಗೋ ಒಂದು 2 ಸಲ ದೊಡ್ಡ ಅದ್ರದ್ದೆಲ್ಲ ರಾಜಕಾರಣ ಹೇಳಿದ್ರೆ ನಾನು ಹೆಂಗ್ ಸೋತೆ ಅಂತ ಹೇಳಿದ್ರೆ ಒಂದು ಬುಕ್ ಬರಿಬೋದು. ಯಾರ್ಯಾರು ನನ್ನ ವಿರುದ್ಧ ಇರ್ತಾರೆ, ನಾನು ಇವಾಗ ಎಲೆಕ್ಷನ್ ನಿಲ್ತಾ ಇದ್ದೀನಲ್ಲ, ಎಲ್ಲರೂ ಸೇರ್ತಾರೆ ನನ್ನ ಸೋಲ್ಸಕ್ಕೆ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಬಿಯಾಂಡ್ ಪಾರ್ಟೀಸ್, ಬಿಯಾಂಡ್ ಲೀಡರ್ಸ್, ನನ್ನ ಮೇಲೆ ಬರೋರೆಲ್ಲ ಲೆಕ್ಕ ಹಾಕೊಂಡ್ರೆ ರಾತ್ರಿ ನಿದ್ದೆ ಬರಬಾರ್ದು ನನಗೆ. ಅಲ್ಲಿ ಸ್ಟೇಟು ಬ್ಲ್ಯಾಕ್ ಮೇಲರ್ಸ್ಗೆಲ್ಲ ಕಿಂಗ್ ಯಾರು? ಬ್ಲ್ಯಾಕ್ ಮೇಲರ್ಸ್ಗೆ, ಭ್ರಷ್ಟಾಚಾರ ಮಾಡೋರಿಗೆಲ್ಲ ಕಿಂಗ್ ಪಿನ್ ಅಂತ ಬರೀತಾರೆ. ಯಾರವರು? ನನ್ನ ಮುಂದೆ ನೀವು ಕೂರಿಸ್ಬೇಕು, ಸಂವಾದ ಕರೆಸಿ, ಎಲ್ಲ ಬಯಲಿಗೆ ಬಂದ್ಬಿಡ್ತದೆ. ನೋಡ್ರಿ, ನಿಮ್ಗೆ ಹೇಳ್ತೀನಿ, ಭ್ರಷ್ಟಾಚಾರದ ಪರ ಇರೋರು ಒಬ್ಬರಾದ್ರೆ ಭ್ರಷ್ಟಾಚಾರದ ವಿರುದ್ಧ ಜಾಸ್ತಿ ಜನ ಅವರು. ನಿಮಗೂ ಗೊತ್ತು, ನಿಮ್ಗೆ ಏಜ್ ಆಗಿದೆ. ಈಗ ನಾನು ಎಲ್ಲ ಪಾರ್ಟಿಲಿ ಅಂತ ಹೇಳಿ ಹೆಸರುಗಳು ಹೇಳ್ಕೊಂಡು ಕೂತ್ಕೊಳ್ಳ? ನಿಮಗೆ ಗೊತ್ತಲ್ಲ. ನೀವು ಹೆಸರುಗಳು ಹೇಳಿ ಹೂ ಎಷ್ಟು ನಾನು ಹಿಂಗೆ ಅಂತಿದ್ದು, ಸುಮ್ಮನೆ ಹಿಂಗೆ ಅಂತಿದ್ದು. ಡೆಫಿನೆಟ್ಲಿ BJP ಪಾರ್ಟಿ ನನಗೆ ಗೌರವ ಕೊಟ್ಟಿದೆ, ಮರ್ಯಾದೆ ಕೊಟ್ಟಿದೆ, ನನಗೆ ಹೆಂಗೆ ಮಾತಾಡ್ಬೇಕಂತ ಹೇಳ್ಕೊಟ್ಟವ್ರೆ. ದೇಶ ಭಕ್ತಿ ಬಗ್ಗೆ ಹೆಂಗೆ ನಾವು ಉಳಿಬೇಕು, ದೇಶಕ್ಕೋಸ್ಕರ ಬದುಕಬೇಕು ಅನ್ನೋದು ಹೇಳ್ಕೊಟ್ಟಿದೆ. 2 ಮಾತೆಲ್ಲ BJP ಕ್ಯಾಂಡಿಡೇಟ್ ಆಗ್ತೀನಿ, ಗೆದ್ದುಬಿಟ್ಟು ಬಂದು ನಿಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡ್ತೀನಿ. ತಲೆ ಅಭಿಮಾನ ಇಟ್ಕೋಬೇಡಿ. ಇದೆ ಹೇಳ್ತಾ ಇರೋದು, ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಎಲ್ಲ ಬೆಂಬಲ ಇದ್ದು ಇಷ್ಟು ಧೈರ್ಯವಾಗಿ ಇರ್ತಾ ಇದ್ನಾ? ಮೋದಿಯವ್ರಿಗೆ ಸಹ ಲೆಟರ್ ಬರಿತಾ ಇದ್ದೀನಿ ಇದ್ರ ವಿಷಯವಾಗಿ. ಗುರುವಾರನೋ ಶುಕ್ರವಾರನೋ ರಾಜ್ಯಪಾಲರನ್ನ ಮೀಟ್ ಮಾಡ್ತಾ ಇದ್ವಿ. ನಿಮ್ಮ ಜಮೀನು ಹಾಕೊಂಬಿಟ್ಟಾರೆ ನೋಡ್ರಿ ಅಂತ ಹೇಳ್ತೀವಿ. ರಾಜ್ಯಪಾಲರ ಹೆಸರಲ್ಲಿ ಇರೋದದು ನಿಮ್ಮ ಜಮೀನೇ ಎನ್ಕ್ರೋಚ್ ಮಾಡ್ಕೊಂಡವ್ರೆ ಅಂತ ಅವ್ರಿಗೆ ತಿಳಿಸ್ತೀವಿ. ಏನೇನಾಗುತ್ತೆ ನೋಡೋಣ.